ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮ ಸಂಗಡಿದ್ದಾನೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನೀನು ಹೋಗುವಾಗಲೆಲ್ಲ ದೇವರು ನಿನ್ನ ಸಂಗಡಿದ್ದಾನೆಂದು. ಹಲ್ಲೆಲೂಯ. ಈ ಸಮಯದಲ್ಲಿ ನೀನು ಎಲ್ಲಿಗೆ ಹೋಗುತ್ತಿದ್ದೋ ಗೊತ್ತಿಲ್ಲ, ಆದರೆ ದೇವರಿಗೆ ಎಲ್ಲವೂ ಗೊತ್ತು. ದೇವರು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ನೀನು ಹೋಗುವಾಗಲೆಲ್ಲ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಭಯಪಡಬೇಡ. ಯಾವುದೇ ಕಾರ್ಯಕ್ಕೆ ನೀನು ಹೋಗುತ್ತಾ ಇದೆಯಾ, ದೇವರು ನಿನಗೆ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಹಲ್ಲೆಲೂಯ. ಯೆಹೋಶುವ 1ನೇ ಅಧ್ಯಾಯದಲ್ಲಿ 9ನೇ ವಚನ. ಹಲ್ಲೆಲೂಯ. ನೀನು ಹೋಗುವಾಗಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಹಲ್ಲೆಲೂಯ. ನೀನು ಹೋಗುವಾಗಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡಿರುತ್ತಾನೆ. ದೇವರು ನಿನ್ನ ಸಂಗಡ ಇದೆ ಎಂಬುದಾಗಿ ಇಲ್ಲಿ ವಾಕ್ಯದ ಮುಖಾಂತರ ನಿನ್ನನ್ನು ತಿಳಿಸುತ್ತಾ ಇದ್ದಾರೆ. ನೀನು ಹೋಗುವ ದಾರಿಯಲ್ಲಿ ನಾನು ಒಂಟಿಗನಾಗಿದ್ದೇನೆ, ನಾನು ಈ ಮಾರ್ಗವಾಗಿ ಹೋಗುತ್ತಾ ಇದ್ದೇನೆ, ಈ ಕೆಲಸಕ್ಕಾಗಿ ಹೋಗುತ್ತಾ ಇದ್ದೇನೆ, ನನಗೆ ಯಾರು ಸಹಾಯ ಮಾಡೋರಿಲ್ಲ ಎಂದು ತಿಳಿದು ಬೇಡ. ಯೆಹೋವನು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ಹೋಗುವಾಗಲೆಲ್ಲ ಯೆಹೋವನು ನಿನ್ನ ಸಂಗಡಿದ್ದಾನೆ. ನೀನು ಹೆಜ್ಜೆ ಇಡುವ ಎಲ್ಲ ಸ್ಥಳಗಳು ನಿನಗಾಗುವುದು, ನಿನಗೆ ಸ್ವಂತವಾಗುವುದು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಭಯಪಡಬೇಡ. ದೇವರು ನಿನ್ನನ್ನು ಹೇರಳವಾಗಿ ಆಶೀರ್ವಾದ ಮಾಡುತ್ತಾನೆ, ಹೆಚ್ಚಾಗಿ ಅಭಿವೃದ್ಧಿ ಪಡಿಸುತ್ತಾನೆ. ನೀನು ಭಯಪಡಬೇಡ. ಹಲ್ಲೆಲೂಯ. ನೀನು ಯಾವ ಮುಸೀಬತ್ತಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ನೀನು ಹೋಗುತ್ತಾ ಇದ್ದೆ ನನಗೆ ಗೊತ್ತಿಲ್ಲ, ಆದರೆ ದೇವರು ನೀನು ಇರುವಂಥ ಎಲ್ಲ ದುಃಖಗಳನ್ನು ಹೋಗಿ ಸಂತೋಷವಾಗಿ ಮಾರ್ಪಡುತ್ತಾನೆಂದು ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ. ನಿನ್ನ ದುಃಖವು ಕೊನೆಗಾಣುವು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಮೇಲೆ ದುಃಖ ಪಡಬೇಡ, ನಿನ್ನ ಮೇಲೆ ಒಂಟಿಯಾಗಿದ್ದೀನಿ ಅಂತ ಹೇಳಬೇಡ. ಯೇಸು ನಿನ್ನ ಸಂಗಡಿದ್ದಾರೆ. ನಿನ್ನ ದುಃಖವನ್ನೆಲ್ಲ ಹೋಗಿ ನಿನಗೆ ಆನಂದ ಬರುತ್ತದೆ. ಆಮೇನ್. ಯೇಸುವಿನ ನಾಮದಲ್ಲಿ ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್.